ನಮಸ್ಕಾರ ಸ್ನೇಹಿತರೆ, ಕಾಫ್ ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ರೆ ನೀವೆಲ್ಲರೂ? ಇವತ್ತು ನಾವು ಟೆಕ್ಸಸ್ನ ಇನ್ನೊಂದು ಬುದ್ಧಿಸ್ಟ್ ಟೆಂಪಲ್ಗೆ ಹೋಗೋಣಂತೆ. ಈ ಟೆಂಪಲ್ ಲೊಕೇಶನ್ ಮತ್ತು ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಈ ವಿಡಿಯೋ ನೋಡೋಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂಥ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ಟೆಂಪಲ್ಗೆ ನಾವು 2022 ಡಿಸೆಂಬರ್ನಲ್ಲಿ ಹೋಗಿದ್ದು. ಸ್ವಲ್ಪ ಲೇಟಾಗಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಾಕಷ್ಟು ವಿಡಿಯೋಸು ಅಪ್ಲೋಡ್ ಇನ್ನೂ ಮಾಡೇ ಇಲ್ಲ ಸ್ನೇಹಿತರೆ. ಹಾಗಾಗಿ ಬೇಗ ಎಡಿಟ್ ಮಾಡಿ ನಿಮ್ಮ ಮುಂದೆ ಅದನ್ನು ತರೋ ಪ್ರಯತ್ನನ ಮಾಡ್ತಾಯಿದ್ದೀನಿ. ಕೆಲವು ತಿಂಗಳ ಹಿಂದೆ ನಾನು ಡ್ಯಾಲಸ್ನಲ್ಲಿರುವಂಥ ಇನ್ನೊಂದು ಬುದ್ಧಿಸ್ಟ್ ಟೆಂಪಲ್ ವಿಡಿಯೋ ಪೋಸ್ಟ್ ಮಾಡಿದ್ದೆ. ಆ ಟೆಂಪಲ್ ಹೆಸರು ಬಂದುಬಿಟ್ಟು ಕಂಬೋಡಿಯಾ ಬುದ್ಧಿಸ್ಟ್ ಟೆಂಪಲ್. ಆದರೆ ಆ ಟೆಂಪಲ್ ಹೋಗೋ ಬದಲು ಸಾಕಷ್ಟು ಜನ ಇವತ್ತು ನಾನು ಯಾವ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾವ ಬುದ್ಧಿಸ್ಟ್ ಟೆಂಪಲ್ ತೋರಿಸ್ತಾಯಿನೋ ಅಲ್ಲಿಗೆ ಹೋಗಿಬಿಟ್ಟಿದ್ರು. ಎರಡು ಟೆಂಪಲ್ಸು ಒಂದೇ ಸಿಟಿಯಲ್ಲಿದ್ರೂ ಎರಡೂ ಬೇರೆ ಡೈರೆಕ್ಷನಲ್ಲಿದೆ. ಎರಡು ಟೆಂಪಲ್ಸ್ ಲೊಕೇಶನ್ ಡೀಟೇಲ್ಸ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡ್ತೀನಿ. ನಿಮಗೆ ಅಲ್ಲಿ ಡೀಟೇಲ್ಸ್ ಸಿಗುತ್ತೆ. ಎರಡು ಟೆಂಪಲ್ಸ್ ಬುದ್ಧಿಸ್ಟ್ ಟೆಂಪಲ್ಲೇ ಆದ್ರೂ ಅದರದೇ ಆದ ರೀತಿಯಲ್ಲಿ ಸುಂದರವಾಗಿದೆ. ಹೊರಗಿನ ಆರ್ಕಿಟೆಕ್ಚರ್ ಆಗಲಿ, ಒಳಗಿನ ಗ್ಲಾಸ್ ಪೇಂಟಿಂಗ್ಸ್ ಮತ್ತು ಬೇರೆ ಪೇಂಟಿಂಗ್ಸ್ ಏನೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದಾರೋ ಅದೆಲ್ಲ ತುಂಬಾ ಸುಂದರವಾಗಿದೆ. ಈ ವಿಡಿಯೋದಲ್ಲಿ ಅದು ಎಷ್ಟುವರೆಗೂ ಜಸ್ಟಿಸ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಹಾಗೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಪದಗಳಲ್ಲಂತೂ ಅದನ್ನು ವರ್ಣಿಸೋದಕ್ಕೆ ಆಗೋದಿಲ್ಲ, ಅಷ್ಟು ಸುಂದರವಾಗಿದೆ ಇಲ್ಲಿನ ಗ್ಲಾಸ್ ಪೇಂಟಿಂಗ್ಸ್. ಎಂದಿನಂತೆ ಯಾವುದೇ ಒಂದು ಜಾಗಕ್ಕೆ ಹೋದರೆ ಅದರ ಒಂದು ಹಿಸ್ಟ್ರಿಯನ್ನು ತಿಳ್ಕೊಳ್ಳೋದು ನಮ್ಮ ವಾಡಿಕೆ ಅಲ್ವಾ? ಅದರ ಪರಿಚಯನೂ ನಿಮಗೆ ನಾನು ಮಾಡಿಸ್ಲೇಬೇಕು ಅಲ್ವಾ? ಸರಿ, ಮತ್ತು ಈ ಟೆಂಪಲ್ ಬಗ್ಗೆ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಳೋಣಂತೆ. ನಾರ್ತ್ ಡ್ಯಾಲಸ್ನಲ್ಲಿರುವಂಥ ಈ ಟೆಂಪಲ್ ಸ್ಟಾರ್ಟ್ ಆಗಿದ್ದು 2012. ಈ ಟೆಂಪಲ್ ಕಟ್ಟೋದಕ್ಕೆ 15 ವರ್ಷ ಫಂಡ್ಸ್ ರೈಸ್ ಮಾಡಬೇಕಾಗಿ ಬಂತಂತೆ. ಥೈಲ್ಯಾಂಡ್ನಿಂದ ಬಂದಂಥ ಆರ್ಟಿಸ್ಟ್ಗಳು ಈ ಟೆಂಪಲ್ನ ಡಿಸೈನ್ ಮಾಡಿ ಕಟ್ಟಿರ್ತಾರೆ. ಈ ಬುದ್ಧಿಸ್ಟ್ ಟೆಂಪಲ್ ತುಂಬಾ ದೊಡ್ಡದಾಗಿದ್ದು ತುಂಬಾ ಸುಂದರವಾಗಿ ಕಟ್ಟಿದ್ದಾರೆ. ನೀವೀಗಾಗಲೇ ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ? ಆಬ್ವಿಯಸ್ಲಿ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರೆ 15 ವರ್ಷ ಫಂಡ್ಸ್ ರೈಸ್ ಮಾಡಿರೋದು ತುಂಬ ಕಮ್ಮಿನೇ ಅಂತ ಅನಿಸುತ್ತೆ. ಯಾಕಂದರೆ ಇಲ್ಲಿರೋವಂಥ ಆ ಆರ್ಟ್ ವರ್ಕ್ ಎಲ್ಲ ಅದೆಲ್ಲ ಮಾಡಬೇಕು ಅಂದರೆ ಅದು ಅವ್ರು ಥೈಲ್ಯಾಂಡಿಂದ ಬರ್ಮಾಡಿಕೊಂಡು ಇಲ್ಲಿ ಮಾಡಿಸ್ಬೇಕು ಅಂದರೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. ಅದೇ ನಮ್ಮ ದೇಶದಲ್ಲೆಲ್ಲ ಹೇಗೆ ಅಲ್ಲೇ ಮಾಡಿದರೆ ಕಮ್ಮಿ ಆಗುತ್ತೋ ಅದೇ ರೀತಿ ಇವ್ರ ಟೆಂಪಲ್ಗೂ ಟೈಮ್ ಹಿಡಿಸಿರುತ್ತೆ ಅಂತ ನನಗನ್ಸುತ್ತೆ. ಈ ಟೆಂಪಲ್ ಇಷ್ಟು ಸುಂದರವಾಗಿ ಕಟ್ಟಿರೋದೇ ಅಲ್ಲದೆ ಇಲ್ಲಿ ಸಂಡೇಸು ಥಾಯ್ ಸ್ಟ್ರೀಟ್ ಫುಡ್ ಮಾರ್ಕೆಟ್ ಸಹ ನಡೆಯುತ್ತಂತೆ. ನಾವು ಕಂಬೋಡಿಯಾ ಬುದ್ಧಿಸ್ಟ್ ಟೆಂಪಲ್ ನೋಡಿದ್ವಲ್ಲ, ಅಲ್ಲಿ ಆವತ್ತು ಫುಡ್ ಫೆಸ್ಟಿವಲ್ ನಡೀತಾ ಇತ್ತು. ಅಲ್ಲಿ ಯಾವಾಗಲೂ ಫುಡ್ ಇರೋದಿಲ್ಲ. ಆದರೆ ಇಲ್ಲಿ ಥೈಲ್ಯಾಂಡ್ ಬುದ್ಧಿಸ್ಟ್ ಟೆಂಪಲ್ ಯಾವ್ದು ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಪ್ರತಿ ಭಾನುವಾರ ಇಲ್ಲಿ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ನಡೆಯುತ್ತೆ. ಇದು ಯಾವುದಪ್ಪ ಕಂಬೋಡಿಯಾ ಸ್ಟ್ರೀಟ್ ಫುಡ್ಡು, ಕಂಬೋಡಿಯಾ ಬುದ್ಧಿಸ್ಟ್ ಟೆಂಪಲ್ ಹೇಳ್ತಾ ಇದ್ದಾರೆ ಅಂತ ನನ್ನ ಹೊಸ ಸಬ್ಸ್ಕ್ರೈಬರ್ಸ್ಗೆ ಸ್ವಲ್ಪ ಗೊಂದಲದಲ್ಲಿ ಇರ್ಬೋದು. ಅಂಥವ್ರಿಗೆ ನಾನು ಆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಆ ವಿಡಿಯೋನೂ ಚೆಕ್ಔಟ್ ಮಾಡಿ. ಆಗ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾಯಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಥೈಲ್ಯಾಂಡ್ ಸ್ಟ್ರೀಟ್ ಫುಡ್ ಸವಿಯೋ ಇಚ್ಛೆ ಇರೋರು ಇಲ್ಲಿ ವಿಸಿಟ್ ಮಾಡಲೇಬೇಕು. ಯಾಕಂದರೆ ಅಷ್ಟೊಂದು ಆಪ್ಷನ್ಸ್ ಇದೆ ಇಲ್ಲಿ. ಎಂದಿನಂತೆ ವೆಜ್ ಫುಡ್ ಲವರ್ಸ್ಗೆ ಇಲ್ಲಿ ಆಪ್ಷನ್ಸ್ ತುಂಬಾ ಕಮ್ಮಿ ಇದೆ. ಆದರೆ ನಾನ್ ವೆಜ್ ಫುಡ್ ಲವರ್ಸ್ಗೆ ಸಾಕಷ್ಟು ಆಪ್ಷನ್ಸ್ ಇಲ್ಲಿ ಸಿಗುತ್ತೆ. ನಾನಾಗಲೇ ಹೇಳಿದ ಹಾಗೆ 2022 ಡಿಸೆಂಬರಲ್ಲಿ ನಾವು ಈ ಟೆಂಪಲ್ಗೆ ವಿಸಿಟ್ ಮಾಡಿದ್ದು. ಆ ಟೈಮಲ್ಲಿ ಇಲ್ಲಿ ಯಾವುದೋ ಒಂದು ಫೆಸ್ಟಿವಲ್ ನಡೀತಾ ಇತ್ತು. ಅದೇನು ಅಂತ ಪಕ್ಕದಲ್ಲೇ ಇದ್ದಂಥ ಇನ್ನೊಂದು ಬಿಲ್ಡಿಂಗಲ್ಲಿ ಮಕ್ಕಳೆಲ್ಲ ಇದ್ದ ಕಾರಣ ನೋಡೋಣ ಅಂತ ಹೋದೆ. ಆದರೆ ಮಕ್ಕಳೆಲ್ಲ ಯಾವುದೋ ಒಂದು ಪ್ರೋಗ್ರಾಮ್ಗೆ ರೆಡಿ ಆಗ್ತಾ ಇದ್ರು. ಅದಕ್ಕೆ ಅಂತಲೇ ಸ್ವಲ್ಪ ಸಣ್ಣದಂತ ಒಂದು ಬಿಟ್ಟು ತೊಗೊಂಡು ಹೊರಗೆ ಬಂದುಬಿಟ್ಟೆ ನಾನು. ಈ ಟೆಂಪಲಿನ ಹಿಂಭಾಗದಲ್ಲಿ ಈ ರೀತಿ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ನಡೆಯುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ, ಇಷ್ಟೊಂದು ಫುಡ್ಡೆಲ್ಲ ಇಲ್ಲೇ ಫ್ರೆಶ್ ಆಗಿ ಎಲ್ಲ ಮಾಡಿ ಮಾರ್ತಾಯಿದ್ದಾರೆ ಅಂತ ಹೇಳಿಬಿಟ್ಟು. ಈ ಸ್ಟ್ರೀಟ್ ಫುಡ್ ಮಾರಿ ಬರುವಂಥ ಎಲ್ಲ ಪ್ರಾಫಿಟ್ನ ಇವರು ಟೆಂಪಲ್ಗೇ ಬಳಸ್ಕೊಳ್ತಾರಂತೆ. ಒಂದು ರೀತಿ ಈಗಲೂ ಇವರು ಫಂಡ್ ರೈಸ್ ಮಾಡ್ತಾನೇ ಇದ್ದಾರೆ. ಕ್ವಿಕ್ಕಾಗಿ ನೀವು ಏನೆಲ್ಲ ಇಲ್ಲಿ ಸ್ಟ್ರೀಟ್ ಫುಡ್ ಆಪ್ಷನ್ಸ್ ಇತ್ತು ಅಂತ ನೋಡ್ಕೊಂಬಂದ್ಬಿಡಿ. ಅಷ್ಟರೊಳಗೆ ನಾವು ಏನು ತೊಗೊಳ್ಳೋದಂತ ನಾವು ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ಳೋಣಂತೆ. ಟೆಂಪಲ್ಲು ಸ್ಟ್ರೀಟ್ ಫುಡ್ ಅಲ್ಲ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಇದೆ. ಅದೇನು ಅಂತ ತಿಳ್ಕೋಬೇಕು ಅಂದರೆ ನೀವು ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಯಾಕಂದರೆ ಈ ವಿಡಿಯೋದಲ್ಲಿ ಎಂದಿನಂತೆ ಸಾಕಷ್ಟು ವಿಷಯನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ಫೆಸ್ಟಿವಲ್ ಅನ್ನಲ್ಲ, ಅದೇನು ಅಂತ ನೀವು ಇನ್ನು ಸ್ವಲ್ಪ ಹೊತ್ತಲ್ಲೇ ತಿಳ್ಕೊಳ್ತೀರಾ. ಸೊ ಅದಕ್ಕೆ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ.
ಎಂದಿನಂತೆ ವೆಜ್ ಫುಡ್ ಆಪ್ಷನ್ಸ್ ತುಂಬಾ ಕಮ್ಮಿ ಇತ್ತು. ಎಲ್ಲದರಲ್ಲೂ ಏನೋ ಒಂದು ಅವ್ರು ಹಾಕೇ ಇರ್ತಾಯಿದ್ರು. ಹಾಗಾಗಿ ನಾವೊಂದು ಸ್ಟಾಲಲ್ಲಿ ನಾವು ಕೇಳಿದಾಗ ಅವ್ರು ನಮಗಾಗಿ ಕಸ್ಟಮೈಸ್ ಮಾಡಿಕೊಟ್ರು. ಸೊ ಎಲ್ಲೇ ಆಗಲಿ ನಾವು ಕೇಳಿದಾಗ ಈ ರೀತಿ ಕಸ್ಟಮೈಸೇಷನ್ ಇದೆಯಾ ಅಂತ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಅದರ ಜೊತೆಗೆ ನನಗೆ ತುಂಬ ದಿನದಿಂದ ಈ ಮಾಚಾ ಬೋಬಾ ಟೀ ತೊಗೋಬೇಕು ಅಂತ ತುಂಬಾ ಆಸೆ ಇತ್ತು. ಇಲ್ಲಿ ನೋಡಿದಾಗಂತೂ ನಾನು ಟ್ರೈ ಮಾಡಲೇಬೇಕು ಅಂತ ತೊಗೊಂಡೆ. ತುಂಬಾ ಟೇಸ್ಟಿಯಾಗಿತ್ತು ಸ್ನೇಹಿತರೆ. ಯಾರಾದರೂ ಇಲ್ಲಿಗೆ ವಿಸಿಟ್ ಮಾಡಿದರೆ ಇದನ್ನು ತೊಗೊಳ್ಳೋದನ್ನು ಮರಿಬೇಡಿ. ನಿಮಗೂ ಅದು ತುಂಬಾ ಇಷ್ಟ ಆಗುತ್ತೆ. ನೀವು ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದೀರಾ ಅಂದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ಹೇಗನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಲಂಚ್ ಮಾಡ್ತಾ ಒಂದು ಸುಮಧುರವಾದ ಸಂಗೀತ ಎಲ್ಲೋ ದೂರದಲ್ಲಿ ಕೇಳಿಸ್ತಾ ಇತ್ತು. ಎಲ್ಲಿ ಅಂತ ಹುಡ್ಕೊಂಡು ಹೋದಾಗ ನಮಗೆ ಕಾಣಿಸಿದ್ದು ಈ ಒಂದು ಒಳ್ಳೆಯ ಒಂದು ಪಾಂಡ್ ಹತ್ತಿರ ನುಡಿಸ್ತಾ ಇದ್ದಂಥ ಒಂದು ಸಂಗೀತ. ನಾನು ಆಗಲೇ ಹೇಳಿದ್ನಲ್ಲ, ಫೆಸ್ಟಿವಲ್ಗೆ ಅಂತ ಮಕ್ಕಳೆಲ್ಲ ಏನೋ ರೆಡಿ ಆಗ್ತಾಯಿದ್ರು ಪ್ರೋಗ್ರಾಮ್ ಕೊಡೋದಕ್ಕೆ ಅಂತ. ಆ ಫೆಸ್ಟಿವಲ್ ಹೆಸರು ಲಾಯ್ ಕ್ರತಾಂಗ್ ಫೆಸ್ಟಿವಲ್ ಅಂತ ಹೇಳಿಬಿಟ್ಟು. ಆ ಫೆಸ್ಟಿವಲ್ನ ಅಂಗವಾಗಿ ಈ ಮ್ಯೂಸಿಕ್ ನಮಗೆ ಕೇಳೋದಕ್ಕೆ ಸಿಕ್ತು. ನಮ್ಮ ಸಂಕ್ರಾಂತಿ ಹಬ್ಬನ ಹೇಗೆ ನಾವು ಹಾರ್ವೆಸ್ಟ್ ಫೆಸ್ಟಿವಲ್ ಆಗಿ ಆಚರಿಸ್ಕೊಳ್ತೀವೋ ಅದೇ ರೀತಿ ಇವರು ಈ ಫೆಸ್ಟಿವಲ್ನ ಆಚರಿಸ್ಕೊಳ್ತಾರೆ. ರೈಸ್ ಹಾರ್ವೆಸ್ಟ್ ಆದ ನಂತರ ಇಡೀ ವರ್ಷ ನೀರಿನ ಅಭಾವ ಇಲ್ಲದೆ ಗಂಗೆ ಮಾತೆ ಅಥವಾ ವಾಟರ್ ಗಾಡೆಸಸ್ ಅಂತ ಇವರೇನು ಕರೀತಾರೆ, ಆ ಗಂಗಾ ಮಾತೆ ಕರುಣಿಸಿದ ಕಾರಣ ಧನ್ಯವಾದ ಮತ್ತು ಗಂಗೆಯನ್ನು ಕಲುಷಿತಗೊಳಿಸಿದ ಕಾರಣ ಕ್ಷಮೆಯಾಚನೆಯನ್ನು ಮಾಡ್ತಾ ಮಾಡೋ ಹಬ್ಬನೇ ಈ ಹಬ್ಬ. ನೀರಲ್ಲಿ ಈ ರೀತಿ ಫ್ಲವರ್ ಬ್ಯಾಸ್ಕೆಟ್ಸ್ ನೋಡ್ತಾ ಇರಲ್ವಾ, ಅದನ್ನು ಕ್ರತಾಂಗ್ ಅಂತ ಕರೀತಾರೆ. ಬಾಳೆ ಎಲೆ ಅಥವಾ ಬಾಳೆ ದಿಂಡಿನಿಂದ ಒಂದು ಬೌಲ್ ಥರ ಮಾಡಿ ಹೂವಿನಿಂದ ಅಲಂಕರಿಸಿ ಕ್ಯಾಂಡಲ್ಸ್, ಅಗರಬತ್ತಿ ಮತ್ತು ಒಂದು ಕಾಯಿನನ್ನು ನೀರಲ್ಲಿ ಬಿಟ್ಟು ಕ್ಷಮೆಯಾಚಿಸಿ ಮತ್ತು ಧನ್ಯವಾದಗಳನ್ನ ತಿಳಿಸಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೇನೂ ನೀರಿನ ಕೊರತೆ ಇಲ್ಲದೇ ಇರಲಿ ಅಂತ ಬೇಡ್ಕೊಳ್ಳೋದೇ ಈ ಹಬ್ಬ. ಮುಂಚೆ ಬಾಳೆ ದಿಂಡು ಮತ್ತು ಬಾಳೆ ಎಲೆಯಲ್ಲಿ ಮಾಡ್ತಾಯಿದ್ರಂತೆ, ಆದರೆ ಈಗ ಸ್ಟೈರೋಫೋಮ್ ಪ್ಲೇಟ್ಸ್ ಅಥವಾ ಪೇಪರ್ ಪ್ಲೇಟ್ಸ್ ಯೂಸ್ ಮಾಡಿ ಈ ರೀತಿಯಾದಂಥ ಕ್ರತಾಂಗ್ನ ತಯಾರಿಸ್ಕೊಳ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಈ ಹಬ್ಬ ಶುರುವಾಗಿದ್ದೆ 1947 ನಮ್ಮ ದೀಪಾವಳಿ ಅಥವಾ ಕಾರ್ತಿಕ ಹುಣ್ಣಿಮೆ ಹಬ್ಬನ ನಾವು ಹೇಗೆ ಆಚರಿಸ್ಕೊಳ್ತೀವೋ ಅದರಿಂದ ಇನ್ಸ್ಪೈರ್ ಆಗಿರ್ಬೋದು ಅಂತ ಹೇಳಲಾಗುತ್ತೆ. ಈ ಫೆಸ್ಟಿವಲ್ ಆಗ್ಬೋದು, ಬುದ್ಧಿಸ್ಟ್ ಟೆಂಪಲ್ ವಿಷಯ ಆಗಿರ್ಬೋದು, ಎಲ್ಲ ವಿಚಾರನ ನನಗೆ ತಿಳಿಸ್ಕೊಟ್ಟಂಥವ್ರಿಗೆ ತುಂಬಾ ಧನ್ಯವಾದಗಳು. ಅವ್ರ ಹೆಸರೇನೋ ಹೇಳಿದ್ರು, ಆದರೆ ನಮಗೆ ಅವ್ರ ಹೆಸರು ಬಾಯಿ ತಿರುಗಲೇ ಇಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೂ ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.